ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಪಾಪ್ಯುಲೇಷನ್ ಆಫ್ ಎ ಪ್ಲೇಸ್ ಇನ್ಕ್ರೀಸ್ ಟು 54,000 ಇನ್ 2003. ಸೊ 2003 ಅಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? 54,000 ಇದೆ ಅಂತೆ. ಓಕೆ, ಅಟ್ ಅ ರೇಟ್ ಆಫ್ 5% ಪರ್ ಆನಮ್. ಪರ್ ಆನಮ್ ಅಂದ್ರೆ ಪರ್ ಇಯರ್ ಅಂತ ಅರ್ಥ. ಓಕೆ, ಸೊ ಈಗ ರೇಟ್ ಕೊಟ್ಟಿದ್ದಾರೆ ಎಷ್ಟು? 5%. ಸೊ ಆರ್ ವ್ಯಾಲ್ಯೂ ಬಂದ್ಬಿಟ್ಟು 5%. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ? ಫೈಂಡ್ ದ ಪಾಪ್ಯುಲೇಷನ್ ಇನ್ 2001. ಓಕೆ, ಈಗ ಅರ್ಥ ಮಾಡ್ಕೊಳ್ರಿ, ಇದು 2001, ಇದು 2003. 2003 ಅಲ್ಲಿ ನನಗೆ ಏನ್ ಗೊತ್ತು? 54,000 ಆಗಿದೆ ಅಂತ ಗೊತ್ತು ಪಾಪ್ಯುಲೇಷನ್. ಓಕೆ, 2001 ಅಲ್ಲಿ ಗೊತ್ತಿಲ್ಲ. ಓಕೆ, ಸೊ ಇದು ನನಗೆ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿ ಏನಾಗಿದೆ? 2001 ಇಂದ 2003ಗೆ ಇನ್ಕ್ರೀಸ್ ಆಗಿದೆ. ಎಷ್ಟು? 5% ಇನ್ಕ್ರೀಸ್ ಆಗಿದೆ. ಓಕೆ, ನಾನು 2001 ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ, ಇಯರ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ ಅಂದಾಗ ಓಕೆ, ನಾವು ಇದನ್ನ ಪ್ರಿನ್ಸಿಪಲ್ ಅಂತ ತಗೋಬೇಕು, ಇದನ್ನ ಅಮೌಂಟ್ ಅಂತ ತಗೋಬೇಕು. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಇಯರ್ ಏನು ಯಾವ್ದು ಕಡಿಮೆ ಇದೆ ಅದು ಪ್ರಿನ್ಸಿಪಲ್ ಅಂತ ತಗೊಳ್ರಿ. ಓಕೆ, ಇಯರ್ ಯಾವ್ದು ಜಾಸ್ತಿ ಇದೆ ಅದು ಅಮೌಂಟ್ ಅಂತ ತಗೊಳ್ರಿ. ಓಕೆ, ನಾರ್ಮಲ್ ಆಗಿ ಏನು ಇಯರ್ ಕಡಿಮೆ ಇರೋದು ಪ್ರಿನ್ಸಿಪಲ್, ಇಯರ್ ಜಾಸ್ತಿ ಇರೋದು ಅಮೌಂಟ್. ಈಗ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನಿದೆ ನೋಡ್ರಿ. ಎಷ್ಟು ವರ್ಷ ಗ್ಯಾಪ್ ಇದೆ? 2 ಇಯರ್ಸ್ ಗ್ಯಾಪ್ ಇದೆ. ಸೊ ಅದಕ್ಕೋಸ್ಕರ ಎನ್ ವ್ಯಾಲ್ಯೂ 2 ಅಂತ ತಗೊಳ್ರಿ. ಎನ್ ವ್ಯಾಲ್ಯೂ ಟೈಮ್, ಎನ್ ಇಸ್ ಈಕ್ವಲ್ ಟು ಎಷ್ಟು? 2 ಇಯರ್ಸ್. ಓಕೆ, ಸೊ ಈಗ ನಾವೇನ್ ಮಾಡೋಣ? ಈಗ ಎ ವ್ಯಾಲ್ಯೂ ಗೊತ್ತಾಯ್ತು. ಎ ವ್ಯಾಲ್ಯೂ ಎಷ್ಟು? 54,000. ಪಿ ವ್ಯಾಲ್ಯೂ ಕಂಡುಹಿಡಿಬೇಕು. ಅಂದ್ರೆ 2001 ಗೆ ಪಾಪ್ಯುಲೇಷನ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ ಈಗ ಏನ್ ಮಾಡೋಣ? ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಫಾರ್ಮುಲಾ ಏನು? ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ 1 ಪ್ಲಸ್ ಆರ್ ಬೈ 100 ಹೋಲ್ ಪವರ್ ಎನ್. ಓಕೆ, ಈಗ ಎ ವ್ಯಾಲ್ಯೂ ಎಷ್ಟು? 54,000. ಪಿ ವ್ಯಾಲ್ಯೂ ಗೊತ್ತಿಲ್ಲ. ಇಂಟು 1 ಪ್ಲಸ್ ಆರ್ ವ್ಯಾಲ್ಯೂ ಗೊತ್ತೆಷ್ಟು? 5 ಡಿವೈಡೆಡ್ ಬೈ 100 ಹೋಲ್ ಪವರ್ ಎನ್ ವ್ಯಾಲ್ಯೂ ಏನು? ಓಕೆ, ಈಗ ನೀವು ನೋಡಿದ್ರೆ 54,000 ಇಸ್ ಈಕ್ವಲ್ ಟು ಪಿ ಇಂಟು ಇಲ್ಲಿ ಏನಿಲ್ಲ ಅಂದ್ರೆ ಏನು? 1. ಓಕೆ, ಸೊ ಈಗ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 20 ಜಾ. ಸೊ ಏನಾಯ್ತು? 1/1 ಪ್ಲಸ್ 1/20 ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಇದು ಫ್ರಾಕ್ಷನ್ ಆಗಿರೋದ್ರಿಂದ ಈಗ ಏನ್ ಬರ್ತೀನಿ? 54,000 ಇಸ್ ಈಕ್ವಲ್ ಟು ಪಿ ಇಂಟು, ಈಗ ನೀವು ನೋಡ್ರಿ 1 20ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ? 20ನೇ ಬರುತ್ತೆ. ಓಕೆ, ಸೊ ಈಗ ಏನ್ ಮಾಡ್ರಿ? ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು 20 20 ಆಗುತ್ತೆ. ಇಲ್ಲಿ 20 ಬರ್ತೀನಿ ಪ್ಲಸ್, ಈಗ ಅದೇ ರೀತಿ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 20 20 ಕ್ಯಾನ್ಸಲ್ ಆಯ್ತು. 1 1 ಜಾ 1 ಹೋಲ್ ಪವರ್. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ಏನಾಗುತ್ತೆ? 54,000 is equal to p into 20 plus 1 21/20 whole square ಆಗುತ್ತೆ. ಸೊ ಇದು ನಥಿಂಗ್ ಬಟ್ ಏನು? 54,000 is equal to p into ಸ್ಕ್ವಯರ್ ಅಂತಂದ್ರೆ ಏನು? 2 ಸರಿ ಬರಿಬೇಕಂತ. ಸೊ ನಥಿಂಗ್ ಬಟ್ 21/20 ಇಂಟು 21/20. ಓಕೆ, ಸೊ ಈಗ ಏನ್ ಮಾಡ್ತೀನಿ? ಉಲ್ಟಾ ಬರಿತೀನಿ. p ಇಂಟು 21/20 ಇಂಟು 21/20 is equal to 54,000. ಓಕೆ, ಜಸ್ಟ್ ಶಿಫ್ಟ್ ಮಾಡಿದ್ದೀನಿ. ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ಕಡೆ ಹಾಕಿದ್ದೀನಿ, ಆರ್ ಎಚ್ ಎಸ್ ನ ಎಲ್ ಎಚ್ ಎಸ್ ಕಡೆ ಹಾಕಿದ್ದೀನಿ. ಈಗ ನಾನೇನ್ ಮಾಡ್ಬೇಕು? ಪಿ ಕಂಡುಹಿಡಬೇಕು. ಪಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, 54,000. ಓಕೆ, ಇವೆರಡು 20 ಏನಾಗುತ್ತೆ? ಮೇಲೆ ಹೋಗುತ್ತೆ. ಓಕೆ, ಡಿವೈಡೆಡ್ ಬೈ ಇವೆರಡು 21 ಏನಾಗುತ್ತೆ? ಕೆಳಗಡೆ ಬರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಎಲ್ಲಿ ಕ್ಯಾನ್ಸಲ್ ಆಗಲ್ಲ. ಸೊ ನಾವೇನ್ ಮಾಡೋಣ? ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ? ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ. ಓಕೆ, ಸೊ ಏನ್ ಮಲ್ಟಿಪ್ಲೈ ಮಾಡಬೇಕು? 54,000 ಇಂಟು 20 ಇಂಟು 20. ಓಕೆ, ಡಿವೈಡೆಡ್ ಬೈ ಓಕೆ 221 ಇದೆ. ಓಕೆ, ಸೊ ಡಿವೈಡೆಡ್ ಬೈ 21. ಓಕೆ, 221 ಇರೋದ್ರಿಂದ ಇನ್ನೊಂದ್ಸರಿ ಕೂಡ ಡಿವೈಡ್ ಬೈ 21 ಮಾಡ್ಬೇಕು. ಓಕೆ, ಸೊ ಎಷ್ಟು ಬಂತು? 48,000
48,979.59 ಬರುತ್ತೆ. ಓಕೆ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ರಿ. ಓಕೆ, 48,979.59 ಬರುತ್ತೆ. ಡೆಸಿಮಲ್ ಆದ್ಮೇಲೆ 2 ನಂಬರ್ ಬಂದ್ರೆ ಸಾಕು. ಓಕೆ, ಸೊ ಈ ನಾರ್ಮಲ್ ಆಗಿ ಪೀಪಲ್ ಅಂತ ಡೆಸಿಮಲ್ ಅಲ್ಲಿ ಇರಲ್ಲ. ಓಕೆ, ಸೊ ಇದನ್ನ ರೌಂಡ್ ಫಿಗರ್ ಮಾಡಿದ್ರೆ ಏನಾಗುತ್ತೆ, 48,009, ಈ 79 ಇರೋದು ಇಲ್ಲಿ 5 ಕಿನ ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ 980 ಮಾಡ್ಕೋಬಹುದು. ಓಕೆ, ಇದು ಬಂದು ರೌಂಡ್ ಫಿಗರ್. ಇದು ಬಂದ್ಬಿಟ್ಟು ಪಾಪ್ಯುಲೇಷನ್ ಇನ್ 2001. ಓಕೆನಾ? ಈಗ ಸೊ ಏನು 48,980 ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ, 48,980. ಓಕೆ, ಇದು ಫಸ್ಟ್ ಆನ್ಸರ್. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಇದಿಷ್ಟನ್ನ ನೆಕ್ಸ್ಟ್ ಏನ್ ಕೇಳ್ತಾರೆ, ವಾಟ್ ವುಡ್ ಬಿ ಇಟ್ಸ್ ಪಾಪ್ಯುಲೇಷನ್ ಇನ್ 2005. ಈಗ ಮತ್ತೆ ನೋಡ್ರಿ, 2003 ನಲ್ಲಿ ಎಷ್ಟಿತ್ತು, 54,000 ಇತ್ತು. ಈಗ ನಾವೇನು 2005 ಅಲ್ಲಿ ಕಂಡುಹಿಡಿಬೇಕು. ಓಕೆ, ಸೊ ನಾನು ನಿಮಗೆ ಏನ್ ಹೇಳಿದ್ದೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಯಾವಾಗ್ಲೂ ಇಯರ್ ಚಿಕ್ಕದಿರೋದ್ ಏನಂತ ತಗೋಬೇಕು, ಪ್ರಿನ್ಸಿಪಲ್ ಅಂತ ತಗೋಬೇಕು. ಇಯರ್ ಜಾಸ್ತಿ ಇರೋದ್ ಏನಂತ ತಗೋಬೇಕು, ಅಮೌಂಟ್ ಅಂತ ತಗೋಬೇಕು. ಓಕೆ, ಈಗ ನಮಗಿಲ್ಲಿ ಅಮೌಂಟ್ ಗೊತ್ತಿಲ್ಲ. ಸೊ ಇವಾಗ ಏನ್ ಬರೀತೀನಿ, ಪ್ರಿನ್ಸಿಪಲ್ ಬಂದ್ಬಿಟ್ಟು 54,000. ಓಕೆ, ಇದು ಪ್ರಿನ್ಸಿಪಲ್, ಇದನ್ನ ಅಮೌಂಟ್ ಅಂತ ತಗೋಬೇಕು. ಅಮೌಂಟ್ ಗೊತ್ತಿಲ್ಲ. ಓಕೆ, ಸೊ ಈಗ ನಂಬರ್ ಆಫ್ ಇಯರ್ಸ್ ನೋಡ್ರಿ, ಇವ್ರಿಬ್ಬರ ಮಧ್ಯೆ ಗ್ಯಾಪ್ ಎಷ್ಟಿದೆ, ಎಷ್ಟು ಇಯರ್ಸ್ ಗ್ಯಾಪ್ ಇದೆ, 2 ಇದೆ. ಸೊ ಎನ್ ವ್ಯಾಲ್ಯೂ 2. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್, ಆರ್ ವ್ಯಾಲ್ಯೂ ಏನು 5%. ಓಕೆ, ಈಗ ನಾವೇನ್ ಮಾಡೋಣ, ಮತ್ತೆ ಇದೇ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಗ ಅಮೌಂಟ್ ಕಂಡುಹಿಡಬೇಕು. ಪ್ರಿನ್ಸಿಪಲ್ ಬಂದ್ಬಿಟ್ಟು 54,000 ಇಂಟು 1 ಪ್ಲಸ್ ಆರ್ ವ್ಯಾಲ್ಯೂ ಏನು 5/100 ಹೋಲ್ ಸ್ಕ್ವೇರ್, ಎನ್ ವ್ಯಾಲ್ಯೂ 2. ಈ ಕ್ಯಾನ್ಸಲ್ ಮಾಡೋ 5 1 ಜಾ 5 20 ಜಾ. ಓಕೆ, ಸೊ ಈಗ ಅಮೌಂಟ್ ಈಸ್ ಈಕ್ವಲ್ ಟು 54,000 ಇಂಟು 1, ಇಲ್ಲಿ ಏನಿಲ್ಲ ಅಂದ್ರೆ 1 ಪ್ಲಸ್ 1/20 ಹೋಲ್ ಸ್ಕ್ವೇರ್. ಈಗ ಅಮೌಂಟ್ ಈಸ್ ಈಕ್ವಲ್ ಟು 54,000 ಇಂಟು, ಈಗ 1 20 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, 20ನೇ ಬರುತ್ತೆ. ಓಕೆ, ಈಗ ಏನ್ ಮಾಡ್ರಿ, ಈಗ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು 20 20 ಆಗುತ್ತೆ. ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 20 20 ಕ್ಯಾನ್ಸಲ್, 1 1 ಜಾ 1 ಬರುತ್ತೆ ಹೋಲ್ ಸ್ಕ್ವೇರ್. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಎ ಇಸ್ ಈಕ್ವಲ್ ಟು 54,000 ಇಂಟು 20 ಪ್ಲಸ್ 1 21/20, 20 ಪ್ಲಸ್ 1 21/20. ಈಗ 1 0 1 0 ಕ್ಯಾನ್ಸಲ್, ಇನ್ನೊಂದು 0 ಕ್ಯಾನ್ಸಲ್. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 2 1 ಜಾ 2 270 ಜಾ, ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಜಾ 2 2 3 ಜಾ 6. ಓಕೆ, ಎಷ್ಟು ಉಳಿತು, 1 ಉಳಿತು, 2 5 ಜಾ 10. ಓಕೆ, ಈಗ 135 ಇಂಟು 21 ಇಂಟು 21 ಮಾಡ್ಬೇಕು. ಓಕೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏನು 135 ಇಂಟು 21 ಇಂಟು 21. ಓಕೆ, ಎಷ್ಟು ಬಂತು, 59535. ಓಕೆ, ಸೊ 59535. ಇದು ಬಂದ್ಬಿಟ್ಟೇನು, ಪಾಪ್ಯುಲೇಷನ್ ಇನ್ 2005. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆನಾ? ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.